ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಯಾರು ಇಷ್ಟಪಡಲಿ ಅಂತ ಭಗವಂತ ನಿನ್ನನ್ನು ಸೃಷ್ಟಿಸಿರಲ್ಲ. ಸ್ವತಃ ಭಗವಂತ ಇಷ್ಟಪಟ್ಟು ನಿನ್ನ ಸೃಷ್ಟಿಸಿರುತ್ತಾನೆ. ಯಾರಲ್ಲಿ ಒಳ್ಳೆಯತನ ಇರುತ್ತದೆಯೋ ಅವರನ್ನು ಭಗವಂತ ಬಹಳ ಪರೀಕ್ಷಿಸುತ್ತಾನೆ, ಆದರೆ ಎಂದಿಗೂ ಕೈ ಬಿಡುವುದಿಲ್ಲ. ಇದೇ ಸತ್ಯ. ದೇವರು ಕೆಲವು ಬಾರಿ ನಮ್ಮನ್ನು ಸಮಸ್ಯೆಗಳ ನೀರಿನಲ್ಲಿ ಹಾಕಬಹುದು, ಆದರೆ ಅದು ನಮ್ಮನ್ನು ಮುಳುಗಿಸಲು ಅಲ್ಲ, ಬದಲಾಗಿ ನಮ್ಮನ್ನು ಇನ್ನಷ್ಟು ಸ್ವಚ್ಛಗೊಳಿಸಲು. ದೇವರು ಯಾವ ಥರ ಆಟ ಆಡಿಸ್ತಾನೆ ಅಂದರೆ, ಅವಕಾಶಗಳು ಇದ್ದಾಗ ಅವಶ್ಯಕತೆ ಇರಲ್ಲ, ಅವಶ್ಯಕತೆ ಇದ್ದಾಗ ಅವಕಾಶಗಳೇ ಇರಲ್ಲ. ದೇವರು ಎಂದಿಗೂ ನಮಗೆ ಏನು ಬೇಕೋ ಅದನ್ನು ನೇರವಾಗಿ ನೀಡುವುದಿಲ್ಲ, ಬದಲಾಗಿ ಅದನ್ನು ಪಡೆಯಲು ನಮಗೆ ಸರಿಯಾದ ಮಾರ್ಗವನ್ನು ಸೃಷ್ಟಿಸುತ್ತಾನೆ. ದೇವರು ಬೇಕಂತಲೇ ಕೆಲವೊಬ್ಬರನ್ನು ನಮ್ಮ ಜೀವನದಿಂದ ದೂರ ಮಾಡುತ್ತಾನೆ. ಯಾಕೆಂದರೆ ನೀವು ಅವರ ಬಗ್ಗೆ ಕೇಳದ ಕೆಲವು ವಿಷಯಗಳನ್ನು ದೇವರು ಕೇಳಿರುತ್ತಾನೆ. ಆಡಿಕೊಳ್ಳುವ ನೂರಾರು ಜನರಿದ್ದರೇನು, ನೋಡಿಕೊಳ್ಳುವ ಜನಾರ್ದನನು ಮೇಲಿದ್ದಾನೆ. ಇತರರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗುವುದಷ್ಟೇ ನಮ್ಮ ಕಾಯಕ. ಪ್ರಯತ್ನ ಮಾಡಿ ಸೋಲಬಹುದು, ಆದರೆ ಪ್ರಾರ್ಥನೆ ಮಾಡಿ ಸೋಲಲು ಸಾಧ್ಯವಿಲ್ಲ. ನೀವಿಂದು ನಿಮ್ಮ ಜೀವನದ ಮತ್ತೊಂದು ದಿನವನ್ನು ಅನುಭವಿಸುವ ಅವಕಾಶ ಪಡೆದಿದ್ದೀರಾ. ಇದಕ್ಕಾಗಿ ಆ ದೇವರಿಗೆ ಧನ್ಯವಾದ ಹೇಳಿ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಆ ದೇವರೇ ಪರೋಕ್ಷ ಕಾರಣ. ಇದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತದೆ. ದೇವರು ನನಗೆ ಏನು ಬೇಕೋ ಎಲ್ಲವನ್ನೂ ಕೊಡಲಿಲ್ಲ, ಆದರೆ ನನಗೆ ಏನು ಅಗತ್ಯವೋ ಅದು ಕೊಡುವುದನ್ನು ಮರೆಯಲಿಲ್ಲ. ನೀವು ಎಲ್ಲವನ್ನು ಕಳೆದುಕೊಂಡಿರಬಹುದು ಮತ್ತು ಏಕಾಂಗಿಯಾಗಿರಬಹುದು, ಆದರೆ ನೀವು ಎಲ್ಲಿದ್ದೀರಿ ಎಂದು ದೇವರಿಗೆ ಮಾತ್ರ ನಿಖರವಾಗಿ ತಿಳಿದಿದೆ ಮತ್ತು ನಿಮ್ಮ ಜೀವನಕ್ಕಾಗಿ ಆತನು ಉತ್ತಮ ಯೋಜನೆಯನ್ನೇ ರೂಪಿಸುತ್ತಿರುತ್ತಾನೆ. ನೀನು ಆ ದೇವರನ್ನು ನಂಬಿದಾಗ ನಿನ್ನ ಪ್ರಾರ್ಥನೆಯನ್ನು ಅವನು ಆಲಿಸುತ್ತಾನೆ. ನೀವು ಆಲಿಸುವಾಗ ಆ ದೈವ ನಿನ್ನೊಂದಿಗೆ ಮಾತನಾಡುತ್ತದೆ, ಆದರೆ ನಿನ್ನ ಪ್ರಾರ್ಥನೆ ನಿಷ್ಕಲ್ಮಶವಾಗಿರಬೇಕಷ್ಟೆ. ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರುವುದಿಲ್ಲ. ಆಗ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲೂ ನಮ್ಮ ಕೈ ಹಿಡಿದು ಕಾಪಾಡುವುದು. ದೇವರು ಎಂದಿಗೂ ಯಾವುದನ್ನು ನಕಾರಾತ್ಮಕ ಅಂತ್ಯ ಕಾಣಲು ಬಿಡುವುದಿಲ್ಲ. ಅವನ ಅಂತ್ಯ ಸದಾ ಸಕಾರಾತ್ಮಕವಾಗಿಯೇ ಇರುತ್ತದೆ. ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಆಗಿಯೇ ಆಗುತ್ತೆ. ಯಾರ ಹಣೆ ಬರಹನ ಯಾರೂ ಬದಲಿಸಲಾರರು, ಆದರೆ ನಡೆದ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು. ತುಳಿಯೋಕೆ 100 ಜನರ ಇದ್ದರೆ ಕಾಪಾಡೋಕೆ ಮೇಲೊಬ್ಬ ಇರ್ತಾನೆ. ಇವತ್ತು ನೀನು ನನ್ನ ತುಳಿದ್ರೆ ನಾಳೆ ನಿನ್ನ ತುಳಿಯೋನು ಹುಟ್ಕೊಂಡಿರ್ತಾನೆ. ನಿನ್ನ ನೋವುಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿಕೊಂಡು ಅಳು, ಏಕೆಂದರೆ ಭಗವಂತ ಯಾರ ಬಳಿಯೂ ಹೋಗಿ ಹೇಳಿಕೊಂಡು ನಗುವುದಿಲ್ಲ. ನೀರ ಮೇಲಿನ ಗುಳ್ಳೆಯಂತೆ ಬದುಕಿದು, ಮರಳಿ ನೀರೊಳಗೆ ಕರಗಲೇಬೇಕು. ಭಗವಂತ ಕರುಣಿಸಿದ ಬದುಕಿದು, ಮರಳಿ ಅವನ ಪಾದ ಸೇರಲೇಬೇಕು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.